ಇಲ್ಲಿನ ವಿಸ್ಮಯಕಾರಿ ಲೋಕದಲ್ಲಿ ಅದೆಷ್ಟೋ ನಿಗೂಢ ಶಕ್ತಿಗಳು ನಮ್ಮ ಮುಂದೆ ಕಂಡರೂ ಕಾಣದಂತ ರೀತಿಯಲ್ಲಿ ಚಮತ್ಕಾರಗಳನ್ನ ಮಾಡುತ್ತಾ ಬಂದಿವೆ. ಹಾಗೆ ಚಮತ್ಕಾರಗಳನ್ನ ಮಾಡುತ್ತಾ ವಿಸ್ಮಯಗಳನ್ನ ಸೃಷ್ಟಿಸುತ್ತಿರೋ ಅಂತಹ ಅಗೋಚರ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣದಿದ್ರು ಒಮ್ಮೊಮ್ಮೆ ನಮ್ಮ ಮನದಲ್ಲಿ ಮೂಡುವಂತ ಆಸೆಗಳಿಗೆ, ನಮ್ಮಲ್ಲಿನ ಬೇಡಿಕೆಗಳಿಗೆ ಪ್ರತ್ಯುತ್ತರ ನೀಡದೇ ಇರೋದಿಲ್ಲ. ನಮಗೆ ಇಂತಹ ಕೆಲಸ ನಡೆದೇ ತೀರಬೇಕು ಎಂದು ಪಟ್ಟು ಹಿಡಿದಾಗ ಅಂತಹ ವಿಸ್ಮಯಕಾರಿ ಸ್ಥಳದಲ್ಲಿನ ಒಂದು ಶಕ್ತಿ ನಮ್ಮನ್ನ ಸಂತೃಪ್ತಿಪಡಿಸದೇ ಇರೋದಿಲ್ಲ. ನಾವು ಬೇಡಿದ್ದನ್ನ ನಮಗರಿವಿಲ್ಲದಂತೆ ನೀಡದೆ ಬಿಡೋದಿಲ್ಲ. ಹಾಗೆ ಕೇಳಿದಂತೆ ನಡೆದೇ ತೀರಿಸುವ ಇಲ್ಲಿನ ಜಲಪಾತದ ಬಳಿಯಲ್ಲಿನ ಒಂದು ವಿಶೇಷ ಶಕ್ತಿಯೇ ನಮ್ಮ ಇಂದಿನ ದೇವರಾಟ. ಈ ಭೂಮಿಯೇ ಒಂದು ವಿಸ್ಮಯಕಾರಿ ತಾಣ, ರಹಸ್ಯಕಾರಿ ತಾಣ. ಅಂತಹ ಈ ಭೂಮಂಡಲದಲ್ಲಿ ಕಣ್ಣಿಗೆ ಕಾಣದಂತ ಲೆಕ್ಕವಿಲ್ಲದಷ್ಟು ಶಕ್ತಿಗಳು ಇಂದಿಗೂ ಪವಾಡಗಳನ್ನ ನಡೆಸುತ್ತಲೇ ಬಂದಿವೆ. ನಾವು ಎಂದಾದರೂ ಅಲ್ಲಿನ ಸ್ಥಳದಲ್ಲಿ ಶಕ್ತಿ ಇಲ್ಲ, ಇಲ್ಲಿನ ಸ್ಥಳದಲ್ಲಿ ಶಕ್ತಿ ಇಲ್ಲ, ಈ ಮಾತನ್ನ ನಾವು ನಂಬಬೇಕೆ, ನಂಬಲು ಸಾಧ್ಯವೇ ಎನ್ನುವಂತ ಪೊಳ್ಳು ಮಾತುಗಳನ್ನಾಡೋ ಕೆಲ ಮನುಷ್ಯರ ಬುದ್ಧಿವಂತಿಕೆಗೆ ಪಾಠ ಕಲಿಸುತ್ತಲೇ ಬಂದಿವೆ. ಈ ಭೂಮಿಯ ಮೇಲೆ ನಡೆಯುವಂತ ವಿಸ್ಮಯ ವಿಚಿತ್ರಗಳನ್ನ ನಾವು ನಂಬುತ್ತೇವೆ. ಅದು ಈ ಭೂಮಿಯ ಮೇಲೆ ಸಾಧ್ಯ ಆಗುತ್ತೆ, ಆಗೇ ತೀರಿದೆ ಅನ್ನೋ ನಂಬಿಕೆಯ ಮಾತನ್ನ ನಮ್ಮ ಮನದಲ್ಲಿ ಇಟ್ಟುಕೊಂಡಿದ್ದೆ ಆದಲ್ಲಿ ಒಂದಲ್ಲ ಒಂದು ದಿನ ಅಂತಹ ನಂಬಿಕೆಯ ಮಾತುಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತದೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಾಣಸಿಗುವಂತ ಕಣಕಣದಲ್ಲೂ ನಿಗೂಢ ಶಕ್ತಿ ಅಡಕವಾಗಿರುತ್ತೆ. ಕೆಲವೊಂದು ಬಾರಿ ಪ್ರಕೃತಿಯಲ್ಲಿನ ಸೊಬಗಿಗೆ ಮನಸೋಲುತ್ತೇವೆ, ಇನ್ನು ಕೆಲವೊಂದು ಬಾರಿ ಅಲ್ಲಿನ ಸವಿಯನ್ನ ಸವಿಯುತ್ತಾ ನಮ್ಮನ್ನ ನಾವು ಮರೆತು ಬಿಡುತ್ತೇವೆ. ಅಂತಹ ನಮ್ಮನ್ನ ನಾವು ಮರೆಯುವಂತೆ ಮಾಡುವ, ಇಚ್ಛೆಗಳನ್ನ ಈಡೇರಿಸುವ ಇಲ್ಲಿನ ಜಲಪಾತದ ಗುಹೆಯೊಳಗಿನ ಓರ್ವ ವಿಸ್ಮಯಕಾರಿ ವ್ಯಕ್ತಿ. ಹಾಗೆ ಯಾವುದೇ ಸ್ಥಳದಲ್ಲೂ ನಮ್ಮ ಸಮಸ್ಯೆಗೆ ಉತ್ತರ ಸಿಗಲೇ ಇಲ್ಲ, ಇದು ಯಾರಿಂದಲೂ ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ಹಣೆ ಬರಹನೇ ಇಷ್ಟು ಎನ್ನುವಂತ ಅದೆಷ್ಟೋ ಜನರು ಇಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯ ಬಳಿ ಬಂದು ತಮಗಿದ್ದ ಕಷ್ಟಗಳಿಗೆ ಸಲಹೆ ಪಡೆಯುತ್ತಿದ್ದಾರೆ. ಈ ರೀತಿ ತೊಂದರೆ ಇದೆ ಸ್ವಾಮಿ, ನನಗೆ ಈ ರೀತಿ ಕಷ್ಟಗಳವೆ, ನಮ್ಮ ಮನೇಲಿ ಈ ರೀತಿ ಇದೆ ಅಂತ ಹೇಳ್ಕೋಬೇಕು. ಹಾಗೆ ಕೆಲವೊಂದು ಬಾರಿ ಬದುಕು ಎನ್ನುವುದು ಇಷ್ಟೇ, ಜೀವನದಲ್ಲಿ ಯಾವುದೇ ಸಾಧನೆ ಮಾಡಲು ನನ್ನಿಂದ ಸಾಧ್ಯವಿಲ್ಲ, ಇನ್ನು ಬದುಕಿದ್ದು ವ್ಯರ್ಥ, ನನಗಿನ್ನು ಸಾವೇ ಅಂತಿಮ ತೀರ್ಮಾನ ಎಂದು ಸಾವು ಬದುಕಿನ ಬಗ್ಗೆ ಚಿಂತಿಸಿದ ಲೆಕ್ಕವಿಲ್ಲದಷ್ಟು ಮಂದಿ ಇಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯ ಬಳಿ ಬಂದು ಜೀವದಾನ ಪಡೆಯುತ್ತಿದ್ದಾರೆ. ಏನು ತಡೆಯೋಕ್ಕಾಗದೇ ಇಲ್ಲ, ಸಾಯಬೇಕು ಇಲ್ಲ ಬದುಕಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿತ್ತು. ನೀರಿನಲ್ಲಿ ಬಿದ್ದು 3 ದಿವಸ ಆಗಿದ್ದು, ಅವ್ರ ತಾಯಿ ಇಲ್ಲಿ ನಂಬ್ಕೊಂಡು 3 ದಿವಸ ಬಿದ್ದಿದ್ರು. ಆ ಮಗ ತಿರ್ಗಾ ನೀರಿಂದ ಎದ್ದು ಬಂದವನೇ. ಇವರ ಹೆಸರು ರಾಮು ಅಂತ. ಇವರ ಪತ್ನಿಗೆ ಅದೊಂದು ಬಾರಿ ಇದ್ದಕ್ಕಿದ್ದ ಹಾಗೆ ಬುದ್ಧಿಭ್ರಮಣೆಯಾಗಿ ಕಾಣದ ಕಾಯಿಲೆಗೆ ತುತ್ತಾಗುವಂತಾಯಿತು. ಹಾಗೆ ದಿನಗಳು ಕಳೆದಂತೆ ಕಾಣದಂತ ಕಾಯಿಲೆಗೆ ತುತ್ತಾಗಿದ್ದ ಇವರ ಪತ್ನಿಯನ್ನ ನಾನಾ ಆಸ್ಪತ್ರೆಗಳ ವೈದ್ಯರ ಬಳಿ ತೋರಿಸಿ ಎಲ್ಲಾ ವಿಧದ ಪರೀಕ್ಷೆಯನ್ನು ನಡೆಸಿದ್ರೂ ಪ್ರಯೋಜನವಾಗಲಿಲ್ಲ. ಅಂತೆಯೇ ಇವರ ಪತ್ನಿ ಬದುಕುವುದೇ ಕಷ್ಟ ಎನಿಸಿದಾಗ ಹೆಚ್ಚಿನ ಚಿಕಿತ್ಸೆಗಾಗಿ ನುರಿತ ಶಸ್ತ್ರಚಿಕಿತ್ಸಾ ವೈದ್ಯರ ಬಳಿ ಕರೆದೊಯ್ಯುತ್ತಿದ್ದಂತೆ ಇವರ ಪತ್ನಿಯ ಉಸಿರಾಟ ನಿಂತು ಹೋದಂತಾಯಿತು. ಅಂತಹ ಸಮಯದಲ್ಲೂ ಅವರು ಸರಿ ಹೋಗಬಹುದೆಂದು ಆಸ್ಪತ್ರೆಯೊಳಗೆ ಕರೆದೊಯ್ಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ವೈದ್ಯರು ತಿಳಿಸಿದ್ದು, ನಿಮ್ಮ ಪತ್ನಿಯ ಉಸಿರಾಟ ನಿಂತು ಹೋಗಿದೆ ಎಂದು. ಹಾಗೆ
ಹಾಗೆ ಇವರು ತನ್ನ ಪತ್ನಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದ ನಂತರ ಶಾಸ್ತ್ರೋಕ್ತವಾಗಿ ಶವ ಸಂಸ್ಕಾರ ನಡೆಸಿದ ಇವರಿಗೆ ಜ್ಯೋತಿಷಿ ಒಬ್ಬರು ತಿಳಿಸಿದ್ದು ಇನ್ನು 3 ತಿಂಗಳೊಳಗೆ 2ನೇ ಮದುವೆಯಾಗಬೇಕು, ಇಲ್ಲದಿದ್ದರೆ ನಿಮಗೆ ಸಮಸ್ಯೆಗಳು ಕಾಡಲಾರಂಭಿಸುತ್ತವೆ ಎಂದು. ನಮ್ಮ ಹೆಂಗಸರು 5 ಮಕ್ಕಳು, ನಾ ಎಲ್ಲ ಕೆಣ್ಣು ಒಂದು ಗಂಡು. ಮೆಂಟಲ್ ಸ್ವಲ್ಪ ಇದಾಗ್ಬಿಟ್ಟು ಅಪ್ಸೈಡ್ ಆಗ್ಬಿಟ್ಟು ತಿರೋಗ್ಬಿಟ್ರು. ಹಾಗೆ ಜ್ಯೋತಿಷಿಗಳು ತಿಳಿಸಿದಂತೆ ದಿನಗಳು ಕಳೆದಂತೆಲ್ಲ ಮೊದಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಇವರಿಗೆ ಮತ್ತೊಂದು ಆಘಾತವಾಯಿತು. ಆ ಆಘಾತವೇ ಇವರ ಸಹೋದರ ಕೂಡ ಸಾವನ್ನಪ್ಪುವಂತಾಯಿತು. ಅಂತಹ ಸಮಯದಲ್ಲಿ ಮತ್ತೊಂದು ಮದುವೆ ಮಾಡಿಕೊಂಡೇ ತೀರುತ್ತೇನೆಂದು 2ನೇ ಮದುವೆಗಾಗಿ ಹೆಣ್ಣುಗಳ ಹುಡುಕಾಟ ನಡೆಸಲು ಆರಂಭಿಸಿದ್ರು. ಯಾವೊಬ್ಬ ಹೆಣ್ಣು ಮಕ್ಕಳು 2ನೇ ಮದುವೆಗೆ ಒಪ್ಪಿಕೊಳ್ಳಲೇ ಇಲ್ಲ. ಅಂತಹ ಸಮಯದಲ್ಲಿ ಸ್ನೇಹಿತರ ಸಲಹೆಯಂತೆ ಬಂದದ್ದು ಇಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯ ಬಳಿಗೆ. ನಮ್ಮ ತಂದೆಯವರು ತೀರೋಗ್ಬಿಟ್ರು, ನಮ್ಮ ತಾಯಿನೇ ತೀರೋಗ್ಬಿಟ್ರು, ನಮ್ಮ ಅಣ್ಣ ತೀರೋಗ್ಬಿಟ್ರು. ಕಾಲ ಹತ್ರ ಹೋಗಿ ಕೂತ್ಕೊಂಡು ಯಾಕೆ ನಮ್ಗೆ ಈ ಥರ ಕಷ್ಟ ಕೊಡ್ತಾಯಿದೆ, ನಮ್ಮ ಮಕ್ಕಳು ಮರಿನೆಲ್ಲ ಒಳ್ಳೆ ಕಡೆ ನೋಡಿ ಚೆನ್ನಾಗಿ ನಮಗೆ ವ್ಯವಹಾರ ಮಾಡಪ್ಪ, ನಮಗೂ ಒಂದು ಮುಂದಕ್ಕೆ ಒಂದು ದಾರಿ ತೋರಿಸು ಅಂತ ಕೇಳ್ಕೊಂಡು. ಹಾಗೆ ಸ್ನೇಹಿತರ ಸಲಹೆಯಂತೆ ಇಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯ ಬಳಿಗೆ ಬಂದ ಇವರು ಬೇಡಿದ್ದು, ನನ್ನ ಪತ್ನಿಯನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದೇನೆ, ನನ್ನ ಮಕ್ಕಳನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ಳು, ನನ್ನ ಮಡದಿಯಾಗಿ ನನ್ನ ಜೊತೆ ಅನ್ಯೋನ್ಯವಾಗಿ ಸಂಸಾರ ನಡೆಸುವಂತ ಹೆಣ್ಣೊಂದು ಬೇಕೆಂದು ಬೇಡಿದ್ದು. ನಾನು ನೋಡ್ಕೊಳ್ದೇವರು ಪರವಾಗಿಲ್ಲ, ನನ್ನ ಮಕ್ಕಳು ನೋಡ್ಕೋಬೇಕು, ಸ್ವಂತ ಮಕ್ಕಳು ತೀರ ಆ ರೀತಿ ನನಗೆ ಕೊಡಪ್ಪ, ಇಲ್ಲಾಂದರೆ ನಂಗೆ ಮದುವೆನೇ ಬೇಕಿಲ್ಲ ಅಂದು. ಆಮೇಲೆ ನಾವು ಬೇಕಾದಷ್ಟು ಊರೆಲ್ಲ ಸುತ್ತದು, ಹೋದಾಗ ಆವಾಗ ಆಯಿತು. ಹಾಗೆ ಬೇಡಿದ ಇವರಿಗೆ ಒಂದು ವಿಸ್ಮಯ ನಡೆಯಿತು, ಒಂದು ಅಚ್ಚರಿ ನಡೆಯಿತು. ಆ ಒಂದು ಅಚ್ಚರಿಯೇ ಆ ಒಂದು ವಿಸ್ಮಯವೇ. ಊರೂರು ಸುತ್ತಿದ್ರು, ಇರೋ ಸತ್ಯಾಂಶ ತಿಳಿಸಿದ್ರು ಯಾರೊಬ್ರು ಒಪ್ಪಿಕೊಳ್ಳದ ಇವರನ್ನು 2ನೇ ಮದುವೆಗೆ ಒಪ್ಪಿಗೆ ನೀಡಿದ್ದು. ಮೊದಲ ಪತ್ನಿಯ ಮಕ್ಕಳನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ಳುವಂತಾಗಿದ್ದು, ಸುಖ ಸಂಸಾರ ನಡೆಸುವಂತಾಗಿದ್ದು. ಅವ್ರ ತಾಯಿ ಇದ್ದರೆ ನೋಡ್ಕೊತಿರ್ಲಿಲ್ವೋ ಗೊತ್ತಿಲ್ಲ, ಅಂದರೆ ಇವ್ರು ಮಾತ್ರ ಅದಕ್ಕಿಂತ ಚೆನ್ನಾಗಿ ನೋಡ್ಕೊತಾವ್ರ. ನಾವು ಇವನು ಕೊಟ್ಟಿದ್ದು ಭಿಕ್ಷೆ ನಮಗೆ. ಹಾಗೆ ಇಲ್ಲಿನ ಜಲಪಾತದ ಒಂದು ಸ್ಥಳದಲ್ಲಿ ಇಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯ ಬಳಿ ಬಂದು ತಮಗಿರೋ ಎಂಥದ್ದೇ ಕಷ್ಟಗಳಿದ್ರು ಅಂತಹ ವಿಷಯವನ್ನ ತಿಳಿಸಿದ್ರೆ ತಮಗರಿವಿಲ್ಲದೆ ಚಮತ್ಕಾರಿ ರೀತಿಯಲ್ಲಿ ಸಮಸ್ಯೆಗಳು ದೂರಾಗುತ್ತೆ. ನಮ್ಮ ಮಕ್ಕಳ ಮರಿಗೆಲ್ಲ ಎಲ್ಲರಿಗೂ ಒಳ್ಳೆಯದಾಗಿದೆ. ಏನೋ ಒಂದು ಕಾಯಿಲೆ ಬಂದರೆ ಒಂದು ಇದು ಬಂದರೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಇವರ ಹೆಸರು ಸೈಯದ್ ಆರಿಫ್ ಖಾದ್ರಿ ಅಂತ. ಅದೊಂದು ಬಾರಿ ಆರೋಗ್ಯವಾಗಿ ಇದ್ದಂತ ಇವರಿಗೆ ಒಂದು ದಿನ ಎದೆನೋವು ಕಾಣಿಸಿಕೊಂಡು ತಡೆಯಲಾರದಂತ ನೋವು ಇವರನ್ನ ಕಾಡತೊಡಗಿತ್ತು. ಅಂತಹ ಸಮಯದಲ್ಲಿ ನಾನಾ ಆಸ್ಪತ್ರೆಗಳಿಗೆ ತೆರಳಿ ನುರಿತ ವೈದ್ಯರಿಂದ ಔಷಧಿಗಳನ್ನ ಪಡೆದರೂ ಪ್ರಯೋಜನವಾಗಲಿಲ್ಲ. ಹಾಗೆ ಇವರ ಕಷ್ಟವನ್ನ ನೋಡಲಾಗದ ಸ್ನೇಹಿತರೊಬ್ಬರು ತಿಳಿಸಿದ್ದು ಇಲ್ಲಿನ ವಿಸ್ಮಯಕಾರಿ ಸ್ಥಳಕ್ಕೆ ಹೋಗಿ ತನ್ನ ಕಷ್ಟವನ್ನ ಇಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯ ಬಳಿ ತಿಳಿಸುವಂತೆ ಸಲಹೆ ನೀಡಿದ್ದು. ಹಾರ್ಟ್ ಪ್ರಾಬ್ಲಮ್ ಇತ್ತು ಸುಮಾರು, ಇಲ್ಲ ಅಂದ್ರೂ 2-3 ವರ್ಷದ ಆದಮೇಲೆ ನಾನು ಅಂಜುಗ್ರಾಮ್ ಮಾಡಿಸಿದೆ. ಆಮೇಲೆ ತಿರ್ಗಾ ಅಂಜುಬ್ಲಾಸ್ಟ್ ಮಾಡಿಸಿದೆ. ಸೈಯದ್ ಆರಿಫ್ ಖಾದ್ರಿ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಿದ್ದಾಗ ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ತೆರಳಿ ನುರಿತ ವೈದ್ಯರುಗಳಿಗೆ ತೋರಿಸಿದ್ರು. ನಿವಾರಣೆ ಆಗದಂತ ಕಾಯಿಲೆಯನ್ನ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಇಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯಿಂದ ನಿವಾರಣೆ ಮಾಡಲು ಸಾಧ್ಯ ಆಯ್ತಾ? ಅದು ಹೇಗೆ ಅಂತ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.